ಈ ನದಿ ವಿರುದ್ಧವಾಗಿ ಹರಿಯುತ್ತೆ. ಪ್ರಕೃತಿ ವಿಸ್ಮಯಗಳು, ಅಚ್ಚರಿಗಳು ಎಷ್ಟು ಅಂತ ಮನುಷ್ಯನು ಇವತ್ತಿಗೂ ಕಂಡುಹಿಡಿತಾನೇ ಇದ್ದಾನೆ. ಅಂಥ ಒಂದು ಅಚ್ಚರಿ ಕ್ಷೇತ್ರ, ಒಂದು ಪುರಾತನವಾದ ಕ್ಷೇತ್ರ ಇದು. ಈ ಕ್ಷೇತ್ರದಲ್ಲಿ ಹಳೆಗನ್ನಡದ ಶಾಸನ ಇರುವಂಥದ್ದನ್ನು ಕೂಡ ನೀವೀಗ ಕಾಣ್ತಿದ್ದೀರಾ. ಪುರಾತನವಾದ ಈ ಕ್ಷೇತ್ರಕ್ಕೆ ಪುನರುಜ್ಜೀವನ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಹಾಗೆ ಈ ಕ್ಷೇತ್ರ ಎಲ್ಲಿದೆ ಅಂತ ನಾವೀಗ ನೋಡೋಣ. ಯಾರು ಸಂತಾನದ ಒಂದು ಅಪೇಕ್ಷೆಯಿಂದ ಕಾಯ್ತಿದ್ರು, ಅವರಿಗೆ ಅವರ ಕೋರಿಕೆ ಈಡೇರ್ತಾ ಇಲ್ವೋ, ಹಾಗೆ ಎಷ್ಟೋ ಕೆಲಸಗಳಿದ್ರೂ ಕೂಡ ಎಲ್ಲ ಕೆಲಸಗಳಿಗೂ ಅಡ್ಡಿ ಆತಂಕಗಳು ಬಂದು ನೆರವೇರ್ತಾ ಇಲ್ವೋ ಅಂಥವರಿಗೆಲ್ಲ ಒಂದು ವಿಸ್ಮಯದ ಸ್ಥಳವನ್ನು ನಾನಿವತ್ತು ಪರಿಚಯ ಮಾಡಿಕೊಡ್ತಿದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಹಚ್ಚ ಹಸಿರು. ನಾನು ನಿಮ್ಮನ್ನು ಇವಾಗ ಕರ್ಕೊಂಡು ಹೋಗ್ತಾ ಇರೋದು ಭತ್ತದ ನಾಡು. ಹೌದು, ಭತ್ತದ ನಾಡು ರಾಯಚೂರು ಜಿಲ್ಲೆಗೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ರಾಯಚೂರು ಜಿಲ್ಲೆ, ಸಿಂಧನೂರು ತಾಲೂಕು ಮತ್ತು ಮುಕುಂದ ಗ್ರಾಮ. ತುಂಗಭದ್ರಾ ನದಿ ದಡದಲ್ಲಿ ಈ ಪುಣ್ಯಕ್ಷೇತ್ರ ಇರುವಂಥದ್ದು. ನೋಡ್ತಿದ್ದೀರಲ್ವಾ, ತುಂಬಾ ಚೆನ್ನಾಗಿದೆ. ಕಣ್ಣಿಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು. ಈ ಸುಂದರವಾದ ತಾಣಕ್ಕೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಅಮೃತ ಬಿಂದಿಗೆ. ನಾನಿವತ್ತೊಂದು ಹೊಸ ಲಾಗ್ ಜೊತೆ ಬಂದಿದ್ದೀನಿ. ಒಂದು ವಿಶೇಷ ಲಾಗ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ವಿಶೇಷ ಲಾಗ್ ಅಂತ ಹೇಳಿದ್ರೆ, ಒಬ್ಬ ಪವಾಡ ಪುರುಷರ ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೀನಿ. ಹೌದು, ಬೇಡಿದ ವರಗಳನ್ನು ನೀಡ್ತಾ ತನ್ನ ಜನರನ್ನು ಎಲ್ಲ ಇಲ್ಲಿ ತನ್ನ ಕ್ಷೇತ್ರವನ್ನು ಸಲಹುತ್ತಾ ಕರ್ತೃಗದ್ದುಗೆ ಮೂಲಕನೇ ತನ್ನ ಹಲವಾರು ಪವಾಡಗಳನ್ನು ನಡೆಸ್ತಾ ಇರೋ ಒಬ್ಬ ಪವಾಡ ಪುರುಷರ ಕ್ಷೇತ್ರಕ್ಕೆ ನಾನು ಇವತ್ತು ಬಂದಿದ್ದೀನಿ. ನನಗಂತೂ ತುಂಬ ಪಾಸಿಟಿವ್ ಫೀಲ್ ಆಗ್ತಿದೆ, ತುಂಬ ಖುಷಿ ಆಗ್ತಿದೆ. ಸೊ ಏನಿದು ಲಾಗ್ ಅಂತ ನೋಡೋಣ ಬನ್ನಿ. ಹಾಗೆ ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೋಡೋಣ ಬನ್ನಿ ಇವತ್ತಿನ ಲಾಗ್ ವಿಶೇಷ ಏನು ಅಂತ. ಈ ಕ್ಷೇತ್ರದ ವಿಶೇಷತೆ ಬಗ್ಗೆ ನಾವು ಹೇಳೋದಕ್ಕಿಂತ ಇಲ್ಲಿನ ಸ್ಥಳೀಯರಿಂದ ನಿಮಗೆ ಮಾಹಿತಿ ತಿಳಿಸೋದು ತುಂಬ ಅನುಕೂಲ ಅನಿಸುತ್ತೆ ನನಗೆ. ಸೊ ಈ ದೇವಸ್ಥಾನದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈಗ. ನಮ್ಮ ಹೆಸರು ರುದ್ರಮುನಿ ಸ್ವಾಮಿ ಅಂತ. ರುದ್ರಮುನೇಶ್ ಸ್ವಾಮಿ. ಹಾಂ ಸರ್. ಈ ದೇವಸ್ಥಾನದ ಬಗ್ಗೆ ನೀವು ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಿ? ನಾನು ಒಂದು 40 ವರ್ಷದಿಂದ ನೀವು ಇಲ್ಲಿಗೆ ಬರ್ತೀರಿ? ಪರ್ಫೆಕ್ಟ್ ಗೊತ್ತಿರೋದು. ಹಾಂ, 40 ವರ್ಷದಿಂದ. ಈ ಅಜ್ಜನ ಪವಾಡ ನಿಮ್ಗೆ ಏನೇನು ಗೊತ್ತು ಹೇಳ್ರಿ ನಮಗೆ. ಅಂದರೆ ಮೊದಲು ಕುಂಟೋಜಿ ಸರ್ ಮೇಡಮ್, ಎಲ್ಲಿ ಮುದ್ದೆಲ್ಲ ಆಗ್ತಾರೆ. ಕುಂಟೋಜಿ ಗ್ರಾಮದಲ್ಲಿ ಇವರು ತಾಯಿ ಮಕ್ಕಳು, ಅವ್ರು 4 ಮಂದಿನ ಇವರಿಗೆ ಮಕ್ಕಳು ಆಯ್ತು. ಹೊಸ ಮಗ ತಾಯಿ ಈತ ಲಾಸ್ಟ್ನೇದಂತ ಕರಿವೀರಪ್ಪ ತಾತ ಅಂತ, ಕರಿವೀರೇಶ್ವರ ತಾತ ಅಂತ. ಈತ ಎಲ್ಲರಿಗೆ ಲಗ್ನ ಮಾಡಿದ್ರೆ ಎಲ್ಲ ಮಾಡಿಬಿಟ್ಟಾರೆ. ಈತ ಶರಣ ಏನು ಮಾಡ್ಯಾನ, ಅವ್ರ ಮಾತು ಏನು ಕೇಳದಂಗೆ ಮನ್ಯಾಗ ತನ್ನ ವೈಯಕ್ತಿಕ ತನ್ನ ಬುದ್ಧಿಮತಿಗೆ ಹೆಂಗಿತ್ತು ಹೆಂಗೈತೆ ತಾವು ಹಂಗೆ ಊರು ಬಿಟ್ಬಿಟ್ಟಾರಂತ. ಊರು ಬಿಟ್ಟು ಇದಕ್ಕೆ ಬಂದಾನ, ಇದಕ್ಕೆ ತವರಿಗೆರಿಗೆ ಬಂದಾರ. ಅಲ್ಲೊಂದು ದೇವಸ್ಥಾನ ಮಾಡ್ಯಾರ ಇವ್ರದ್ದು ತವರಿಗೆರೆ. ಅಲ್ಲೊಂದು ಪವಾಡ ಮಾಡಿ ದೇವಸ್ಥಾನ ಮಾಡ್ಕೊಂಡು ಆಮೇಲೆ ಕುಂಟೋಜಿ ಅಂತ ಇಲ್ಲೈತೆ, ಗಂಗಾವತಿ ಅಂತಾರೆ, ಅಲ್ಲಿ ಹೋಗಿ ಒಂದು ದೇವಸ್ಥಾನ ಮಾಡ್ಯಾರ, ಅಲ್ಲಿ ಮೂರ್ತಿ ಮಾಡ್ಯಾರ. ಆಮೇಲೆ ಊರಿಗುಡ್ಡಕ್ಕೆ ಬಂದಾರ, ಊರಿಗುಡ್ಡ ಅಂತ ಇಟ್ಟಿದ್ದೆ, ಅಲ್ಲಿ ಬಂದು ಅಲ್ಲಿ ಪವಾಡ ಮಾಡ್ಯಾರ. ಗುಡ್ಡದಾಗ ಅವರೇನು ಸಂಚಾರ ಮನುಷ್ಯರಲ್ಲ, ತಮ್ಮ ಸ್ವಯಂ ಒಬ್ಬರೇ ಅಲ್ಲಿ ಎಲ್ಲ ಭಕ್ತರಿಗೆ ಮಾಡೋಕೆ ಮಾಡಿ ಎಲ್ಲ
ತಿಳಿಸಿ ಹತ್ತಕ ಹೋಗಕ್ಕೆ ಅದಕ್ಕೆ ಬಿಸಿಲು ಅವಾಗ ಹಂಗೆ ಪವಾಡ ಮಾಡ್ಕೊಂತ ಹಂಗೆ ಗೊಬ್ಬರ ಕಲೆ ಬಂದಾಗ ಬೋರಿ ಬಿಡೋದು ಅಂತ ಗೊಬ್ಬರ ಕಲೆ ಬಂದು ಅಲ್ಲೊಂದು ಮೂರ್ತಿ ಮಾಡ್ಯಾರ ಅಲ್ಲಿ ಸ್ಥಾಪನೆ ಮಾಡ್ಯಾರ ಅಲ್ಲಿಗೆ ಗದ್ದಿಗೆ ಐತೆ ಅಲ್ಲಿ. ಆಮೇಲೆ ದೇವಪ್ಪನ ಗುಡಿ ಬಂದಾರ ಅಮ್ಮ ಮಠ ಅಂತ ದೇವಪ್ಪನ ಗುಡಿ ಅಲ್ಲಿ ಬಾವಿ ಕುಂತ್ಕೊಂಡು ಪೂಜೆ ಮಾಡ್ಕೊಂಡು ಅಲ್ಲಿ ಪವಾಡ ಮಾಡ್ಯಾರ. ಆ ನಂತರ ಅವರು ಮುಕ್ಕುಂದಕ್ಕೆ ಬಂದಾರ. ಮುಕ್ಕುಂದಕ್ಕೆ ಬಂದು ಇದು ಜಮೀನು ನಮ್ಮದೇ ಇದು ಅವಾಗ ನಮ್ಮ ಯಜಮಾನ್ರನ್ನ ಬಂದು ಕೇಳ್ಕೊಂಡಾರ ಈ ಸ್ನಾನ ನಿಷೇಧದಲ್ಲಿ ನಾನು ಈ ದೇವಸ್ಥಾನ ತಂದಾರ ಯಜಮಾನ್ರಿಗೆ ನಮ್ಮ ತಾತನವ್ರಿಗೆ ಆತಪ್ಪ ನೀವು ವೀರಪ್ಪ ಅಂತ ತಂದಾರ. ಆತ ಇಲ್ಲಿ ಮುಕ್ಕುಂದಾಗ ಅವಾಗ ಬ್ರಹ್ಮರಾಕ್ಷತೆ ಗುಡಿ ಗಣಪತಿ ಇತ್ತಂತೀರಿ ಕಾಟ ಜಾಸ್ತಿ ಇತ್ತಂತ ಬ್ರಹ್ಮರಾಕ್ಷತೆ. ಆತ ಬಂದಲ್ಲಿದ್ದ ಅದನ್ನು ಓಡಿಸ್ಯಾನ್ರಿ ಪವಾಡ ಮಾಡ್ಕೊಂಡು ಓಡಿಸಿ ಅವ್ರು ತಮ್ಮ ಏನು ಮಾಡ್ಕೊಂಡು ಊರನ್ನೆಲ್ಲ ಭಕ್ತರನ್ನ ಕುಡಿಸ್ಕೊಂಡು ಆತಂದು ಅದು ಯಾವುದೇ ಮನೆಗಳಾಗ ಹಾವು ಬಂದರೂ ಕೂಡ ತೀರ್ಥ ಒಯ್ದು ಹಾಕಿಬಿಟ್ರೆ ಆಗ್ತದೆ ಅದು ವಾಯು ಆಗಿಬಿಡ್ತಾರೆ ಹೊರಗಲ್ಲ. ಆತನೂ ಅಷ್ಟು ಪಡವ ಐತ್ರಿ ಅಂತಂದ ಹಂಗೆ ನಡ್ಕೊಂಡಾರಿಪ್ಪ ಹಂಗೆ ತಾನು ಏನು ಮಾಡ್ಯಾರ ಎಲ್ಲ ಊರಾಗ ಮಂದಿ ಭಕ್ತಿ ಕುಡ್ಸ್ಕೊಂಡು ತಾನು ಲಿಂಗೈಕ್ಯ ಆಗ್ಬೇಕು ಜೀವೈಕ್ಯ ಲಿಂಗೈಕ್ಯ ಆಗ್ಯಂತ. ಅವಾಗ ಅವ್ರ ಜೀವೈಕ್ಯ ಲಿಂಗೈಕ್ಯ ಆದಮೇಲೆ ಮಠ ಕಟ್ಟಿದ್ರು ದೇವಸ್ಥಾನ. ಮೂರು ಜನ ಕೂಡ್ಕೊಂಡು ಅವ್ರು ಪವಾಡ ಮಾಡ್ಕೊಂಡು ಇಂಥ ಪಾಡೋತ್ಸವಗಲ್ಲ ಅವರು ಎಲ್ಲ ಮಾಡ್ಕೊಂಡು ದೇವಸ್ಥಾನ ಮಾಡ್ಯಾರ. ಅವಾಗೆಲ್ಲ ಹಂಗೆ ನಡ್ಕೊಂತ ಮಾಡ್ತೀವಿ ದೇವಸ್ಥಾನ. ನಮ್ಮ ಜಗ್ಗಿ ಮಂದಿ ಬರ್ತಾರೆ ನಡ್ಕೊಂಬ ನದಿಗಳು ಮೇಲ್ಗಡೆ ಇರ್ತಾರೆ ಯಾಕೆ ಕರೀತಾರೆ ರೀ ಅದು ವಿಶೇಷ ಅದೇ. ಬಂದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾರೆ ದರ್ಶನ ಮಾಡ್ಕೊಂಡು. ಹಿಂಗೈತೆ ನೋಡ್ರಿ ಅವ್ರ ಪವಾಡ. ಈ ಕ್ಷೇತ್ರದೊಳಗೆ ನದಿ ಮೇಲೆ ಹರಿಯುತ್ತೆ. ಪೂರ್ವದಿಂದ ಪಶ್ಚಿಮ ಕರೀತೆ, ಪೂರ್ವದಿಂದ ಪಶ್ಚಿಮ ಕರೀತೆ, ಪಶ್ಚಿಮದಿಂದ ಉತ್ತರಕ್ಕೆ ಹೋಗುತ್ತೆ. ಅದೇ ಅವನು ಸ್ನಾನ ಮಾಡ್ಕೊಂಡು ಬಂದು ಅದಕ್ಕೆ ದರ್ಶನ ಮಾಡ್ಕೊಂಡು ಕಾಯಿ ಬರ್ಸ್ಕೊಂಡು ಬರ್ತಾರೆ. ಹಂಗೆ ಏನೇ ತಮ್ಮ ಬೇಡಿಕೆಗಳು ಕೇಳ್ಕೊಂಡು ಹೋಗ್ತಾರೆ. ಹಂಗೆ ಯಾರು ಬೇಡ್ಕೊಂಡಿದ್ದಾರೆ ಅವರಿಗೆಲ್ಲ ಒಳ್ಳೇದಾಗೈತೆ. ನೀವು ಕಂಡಂಗೆ ಏನಾಗಿದೆ? ಯಾರಿಗಾರು ಒಳ್ಳೇದಾಗಿರೋದು ಎಲ್ಲರಿಗೂ ನಮ್ಮೂರಿಗೆ ಎಲ್ಲ ಭಕ್ತರು ಇದಕ್ಕೆ ಸಾಯಂದ್ರೆ ಇದನ್ನ ಬಿಟ್ಟು ಏನು ಮಾಡೋಲ್ಲ ಅವರು. ಇದನ್ನ ಮೇಲೆ ಎಲ್ಲ ಏನೇನೋ ಗದ್ದೆ ಹಚ್ಚಲಿ ಏನೇ ಕೆಲಸಕ್ಕೆ ಹೋಗೋದು ಇದನ್ನ ಹೆಸರು ಇಟ್ಕೊಂಡು ಹೋಗ್ಬಿಡ್ತಾರೆ. ಎಲ್ಲ ತಂದು ಅದನ್ನ ತಕ್ಕಂಗೆ ನಾವು ಮಾಡ್ಕೊಂಡು ಬಂದಾಗ ಆತನು ಭಕ್ತರು ಹಂಗೆ ನಡ್ಕೊಂಡಾಗ ಏನು ಹಂಗೆ ಮಾಡ್ಕೊಂಡು ಬಂದಾಗ ಇದು ಪುರಾಣ ಇದು ಹಂಪಿ ರೀ. ಹಂಪಿ ಮನೆಗೆ ಒಂದು 11 ದಿವಸ ಪುರಾಣ ಇರ್ತದೆ ಊರಾಗ. ಅವತ್ತಿನ ದಿವಸ ಅದೊಂದು ತೇರು ಮಾಡ್ತಾರೆ ಹಸ್ಕೊಂಡಾಗ. ಮುಂಚೆ ಇಲ್ಲಿ ಪೂಜೆ ಮಾಡಿಸ್ಬಿಟ್ಟು ಹೊಳಿ ದಂಡಿಗೆನ ಊಟ ಹಾಕಿಸ್ತಿದ್ರಂತಲ್ಲ ಹಿಂದಕ್ಕೆ. ಅವಾಗ ರೀ ಇದು ಅಲ್ರಿ ಇದು ಇದು ಅಮಾಸೆ ಐತಿ ಊಟ. ಅಮಾಸೆ ಭಕ್ತರು ಮಾಡ್ತಾರೆ. ಯಾರ್ಯಾರು ತಿಳ್ಕೊಂಡು ಬಂದು ಮಾಡಿಸ್ತಾರೆ. ಆಮೇಲೆ ಇದು ಯಾವುದು ಸಂಕ್ರಮಣ ದಿವಸ ಎಲ್ಲ ಮಂದಿ ಭಾರಿ ಜನ ಬರ್ತಾರೆ. ಈ ಗುಡಿ ಮಳೆನೇ ಹೇಳಾಗಲ್ರಿ ಆ ಥರ ಜನ ಇರ್ತದೆ. ಅವರಿಗೆ ಮತ್ತು ನಮ್ಮ ಊರಲ್ಲಿ ಕಲ್ತು ಪ್ರಸಾದ ಮಾಡ್ತಾರೆ. ಊರವರಿಂದ ಪ್ರಸಾದ ಇರುತ್ತೆ ಸಂಕ್ರಮಣಕ್ಕೆ ಅವ್ರು ದರ್ಶನ ಮಾಡ್ಕೊಂಡು ಸಾಯಂಕಾಲ 4 ಗಂಟೆ ಹಂಗೆ 4-5 ಗಂಟೆ ಹಂಗೆ ಇರ್ತದೆ. ಈಗ ಪ್ರಸಾದ ಮಾಡ್ಕೊಂಬೋದು, ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತಿರ್ತಾರೆ. ಅಮಾವಾಸ್ಯೆ ಅನ್ನದಾನ ನಡೀತಾ ಇರುತ್ರಿ. ಹಂಗೆ 2 ಸತಿ ಜಾತ್ರೆ ಆಗುತ್ತೆ. ಆಮೇಲೆ ಸಂಕ್ರಮಣಕ್ಕೆ ಏನು ಕೇಳ್ಕೊತಾರೆ ಅವರಿಗೆಲ್ಲ ಆಗುತ್ತೆ. ನೀವೀಗ ನೋಡ್ತಿರುವಂಥದ್ದು ಕರ್ವೀರಪ್ಪ ತಾತನವರ ತಾಯಿಯವರ ಒಂದು ಗದ್ದುಗೆ. ಬಸಮ್ಮ ತಾಯಿ ಗದ್ದುಗೆ ಇಲ್ಲಿದೆ. ಕರ್ವೀರಪ್ಪ ತಾತನವರು ಪವಾಡ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ, ಬೆಟ್ಟಗಳನ್ನು 3 ಹೆಜ್ಜೆಯಲ್ಲೇ ದಾಟ್ತಾ ಇದ್ರಂತೆ. 3 ಬೆಟ್ಟಗಳನ್ನು 3 ಹೆಜ್ಜೆಯಲ್ಲೇ ಕರ್ವೀರಪ್ಪ ತಾತನವರು ದಾಟ್ತಾ ಇದ್ರು ಅಂತ ಹೇಳ್ತಾರೆ. ನಾವೆಲ್ಲ ಬೆತ್ತದ ಚಿನ್ನಿದಾಂಡುಗಳನ್ನು ಕೇಳಿದರೆ, ಕರ್ವೀರಪ್ಪ ತಾತನವರು ಭಾರಿ ಗಾತ್ರದ ಒಂದು ಕಲ್ಲಿನ ಚಿನ್ನಿದಾಂಡುಗಳನ್ನು ಬಳಸಿ ಅವರ ಅಣ್ಣ ತಮ್ಮಂದಿರ ಜೊತೆ ಆಟವಾಡ್ತಿದ್ರಂತೆ. ಇದಕ್ಕೆ ಕುರುಹುಗಳಾಗಿ ಅಕ್ಕಪಕ್ಕದ ಜಮೀನಲ್ಲಿ ಅವುಗಳು ಸಹ ಇನ್ನೂ ಇದೆ ಅಂತ ಹೇಳ್ತಾರೆ.
ನಾನು ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ. ಅಲ್ಲಿ ನಾನು ಹೋಗೋಕ್ಕೆ ಸಾಧ್ಯವಾಗಿದ್ದರೆ ಅದನ್ನು ಕೂಡ ವಿಜುವಲ್ಸ್ ನಾನು ನಿಮಗೆ ಕೊಡ್ತಾಯಿದ್ದೆ. ಕರವೀರಪ್ಪ ತಾತನವರು ತುಂಬಿ ಹರಿಯುತ್ತಿದ್ದಂಥ ತುಂಗಭದ್ರಾ ನದಿನ ಕಂಬಳಿಯಲ್ಲಿ ದಾಟ್ತಾ ಇದ್ರು ಅಂತ ಹೇಳ್ತಾರೆ. ಕಂಬಳಿಯಲ್ಲೇ ನದಿಯನ್ನು ದಾಟುವಷ್ಟು ಪವಾಡಗಳನ್ನು ಕೂಡ ಮಾಡಿದ್ದಾರೆ ಅವರು. ಅವರ ತೀರ್ಥವನ್ನು ಹಾಕಿದರೆ ಯಾವ ವಿಷಜಂತುಗಳು ಕೂಡ ಮನೆಗೆ ಬರ್ತಾ ಇರಲಿಲ್ವಂತೆ. ಕೇಳಿದ್ರಲ್ಲ, ಅವರು ನೀಡಿದ ಮಾಹಿತಿಯೆಲ್ಲವೂ ಸಹ ಇಲ್ಲಿ ಹಿಂದೆ ಒಂದು ಕಾಲದಲ್ಲಿ ನಡೆದಿರುವಂಥದ್ದೇ. ಈ ಕ್ಷೇತ್ರದ ವಿಶೇಷ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ ಹರಿಯುವಂಥ ನದಿ ಬಂದು ಪಶ್ಚಿಮಾಭಿಮುಖವಾಗಿ ಹರಿದು ನಂತರ ಉತ್ತರಕ್ಕೆ ಇಲ್ಲಿ ಹರಿಯೋದಕ್ಕೆ ಶುರು ಮಾಡುತ್ತೆ. ನೀವೀಗ ಕಾಣ್ತಿರುವಂಥದ್ದೇ ಇಲ್ಲಿನ ನದಿ. ಈ ನದಿಯಲ್ಲಿ ಸ್ನಾನ ಮಾಡಿ ನಂತರ ಇಲ್ಲಿ ಕರವೀರಪ್ಪನ ಗದ್ದಿಗೆಗೆ ಯಾರು ಪೂಜೆಯನ್ನು ಸಲ್ಲಿಸ್ತಾರೋ, ವಿವಾಹವಾಗಿ ಎಷ್ಟೋ ವರ್ಷಗಳಾಗಿದ್ರೂ ಕೂಡ ಮಕ್ಕಳು ಆಗದೇ ಇರುವಂಥವರು ಈ ಸ್ಥಾನದಲ್ಲಿ ಸಂತಾನ ಫಲವನ್ನು ಪಡೆದಿರುವಂಥದ್ದು ವಾಡಿಕೆ ಇದೆ. ಇಲ್ಲಿ ನಾವು ಹಲವಾರು ಜನರಿಂದ ಪಡೆದಿರುವಂಥ ಫೀಡ್ಬ್ಯಾಕ್ ಇದೆ. ಸೊ ಪ್ರಕೃತಿಗೆ ಒಂದು ವಿಸ್ಮಯ ಅಂತ ಹೇಳ್ಬೋದು. ಪಶ್ಚಿಮಾಭಿಮುಖವಾಗಿ ಹರಿಯುತ್ತೆ ಇಲ್ಲಿ ನದಿ, ನಂತರ ಅದು ಉತ್ತರಕ್ಕೆ ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ. ಈ ಕ್ಷೇತ್ರ ನೀವು ಒಂದ್ಸಲ ಭೇಟಿ ನೀಡಿ ಅಂತ ನಾನು ನಿಮಗೆ ತಿಳಿಸ್ತೀನಿ. ಈಗಲೂ ಸಹ ಈ ಹೊಳೆಯಲ್ಲಿ ಮೇಯಲಿಕ್ಕೆ ಅಂತಲೇ ಅಮಾವಾಸ್ಯೆ ದಿನ ಇಲ್ಲಿ ಬರ್ತಾರೆ. ಈ ಹೊಳೆಯಲ್ಲಿ ಅಮಾವಾಸ್ಯೆ ದಿನ ಸ್ನಾನವನ್ನು ಮಾಡಿಕೊಂಡು ಕರವೀರಪ್ಪನ ಗದ್ಗೆಗೆ ಒಂದು ಪೂಜೆಯನ್ನು ಸಲ್ಲಿಸ್ತಾರೆ. ಕೆಲವರು ಇಲ್ಲಿ ಅನ್ನದಾನವನ್ನು ಕೂಡ ಮಾಡ್ತಾ ಇರ್ತಾರೆ. ಇದರಿಂದ ಅವರಿಗೆಲ್ಲ ಒಳ್ಳೆಯದಾಗಿದೆ ಕೂಡ. ಇಲ್ಲಿ ನಾವು ಕೇಳ್ಪಟ್ಟ ಒಂದು ಮಾಹಿತಿಗಳನ್ನು ನಾನು ನಿಮಗೆ ಒದಗಿಸಿದ್ದೀನಿ. ನಿಮ್ಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ತುಂಬ ಸುಂದರವಾದ ತಾಣ. ಬರೀ ಸುಂದರವಾದ ತಾಣ ಮಾತ್ರ ಅಲ್ಲ, ಇದು ಪುರಾತನ ಒಂದು ಕ್ಷೇತ್ರ ಅಂತ ಕೂಡ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೀಗ ಕಾಣ್ತಿರ್ಬೋದು, ಇಲ್ಲಿ ಹಳೆಗನ್ನಡದ ಒಂದು ಶಾಸನ ಕೂಡ ಇದೆ. ಇವೆಲ್ಲವನ್ನೂ ಸಹ ರಕ್ಷಣೆ ಮಾಡಬೇಕಾಗಿರೋದು ನಿಮ್ಮ ಕರ್ತವ್ಯ ಆಗಿರೋದು, ಜೊತೆ ಸರ್ಕಾರದ ಕರ್ತವ್ಯ ಕೂಡ ಆಗಿರುವಂಥದ್ದು. ಪುರಾತತ್ವ ಇಲಾಖೆ ಇಂಥ ಹಲವಾರು ಪುಣ್ಯಕ್ಷೇತ್ರಗಳಿದೆ, ಹಿಡನ್ ಜಮ್ಸ್ ಇದೆ, ಅದನ್ನೆಲ್ಲ ಸಂರಕ್ಷಣೆ ಮಾಡಲಿ ಅಂತ ನಾನು ಅವನ್ನ ವಿನಂತಿ ಮಾಡ್ಕೊಳ್ತೀನಿ. ಹಾಗೆ ಈ ಕ್ಷೇತ್ರ ಇರೋದೆಲ್ಲಿ ಅಂತಲೂ ನಾನು ನಿಮಗೆ ತಿಳಿಸಿದ್ದೀನಿ. ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಮುಕುಂದದಲ್ಲಿ ಈ ಒಂದು ಪುಣ್ಯಕ್ಷೇತ್ರ ಇರುವಂಥದ್ದು. ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಕರವೀರೇಶ್ವರರ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ. ಚಾನಲ್ನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.